ಹೋಟೆಲ್ ಶಾದಾಬ್ ಅಂತ. ಇದನ್ನ ಒನ್ ಆಫ್ ದಿ ಟಾಪ್ ಬಿರಿಯಾನೀಸ್ ಇನ್ ಹೈದರಾಬಾದ್ ಅಂತ ಹೇಳ್ತಾರೆ. ಹಾಯ್ ಹಲೋ ನಮಸ್ಕಾರ, ಯೋ ವಾಚಿಂಗ್ ದಿ ಥ್ರಾಟ್ಲರ್. ನಾನು ನಿಮ್ಮ ಹರ್ಷ. ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ನಮ್ಮ ಯೂಟ್ಯೂಬ್ ಚಾನಲ್. ಈ ಚಾನಲ್ ಹೊಸ ಬಂದಿದೆ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಬೆಲ್ ಐಕಾನ್ ಅಂತ ಮರಿಬೇಡಿ, ಹಂಗೆ ಇನ್ಸ್ಟಾಗ್ರಾಮ್ಗೆ ಒಂದು ಫಾಲೋ ಮಾಡಿ ಅಂತ ಹೇಳ್ತಾ ಮ್ಯಾಚ್ ಶುರು ಮಾಡ್ತಾ ಇದ್ದೀನಿ. ಸೊ ಇದು ಎಪಿಸೋಡ್ 5 or 6 ನನಗೂ ಗೊತ್ತಿಲ್ಲ, ವಿಡಿಯೋ ಟೈಟಲ್ ಇರುತ್ತೆ. ಸೊ ಯಾವ ಎಪಿಸೋಡ್ ಅಂತ ನಿಮಗೆ ಗೊತ್ತಾಗುತ್ತೆ ಆವಾಗ. ಸೊ ಈ ಎಪಿಸೋಡಲ್ಲಿ ಏನಂದರೆ ಕಂಪ್ಲೀಟ್ಲಿ ಫುಡ್ ಲವರ್ಸ್ಗೋಸ್ಕರ ಮಾಡ್ತಿರೋಂಥ ಒಂದು ವಿಡಿಯೋ. ಸೊ ಇವಾಗ ನಾವು ನಮ್ಮ ಲಾಸ್ಟ್ ಎಪಿಸೋಡಲ್ಲಿ ತೋರಿಸಿದ್ವಿ, ಇಲ್ಲಿ ಹುಸೇನ್ ಸಾಗರಕ್ಕೆ ಬಂದು ನಾವು ಬೋಟ್ ರೈಡಲ್ಲಿ ಹೇಗಿರುತ್ತೆ, ಅದು ಚಾರ್ಜಸ್ ಏನು, ಪ್ರತಿಯೊಂದು ಡೀಟೇಲ್ಸು ತೋರಿಸಿದೆ. ಸೊ ಇವಾಗ ನಾವು ಫುಡ್ ವ್ಲಾಗ್ ಮಾಡೋಣ ಅಂತ. ಹೈದರಾಬಾದಿನ ಮೋಸ್ಟ್ ಫೇಮಸ್ ಬಿರಿಯಾನಿ, ಸೊ ಯಾವುದು ಬಿರಿಯಾನಿ, ಅದು ಹೆಸರೇನು, ಪ್ರತಿಯೊಂದೂ ನಿಮಗೆ ಹೋಗ್ತಾ ಎಲ್ಲ ಹೇಳ್ತೀವಿ. ಅಲ್ಲಿ ಹೋದ್ಮೇಲೆ ತೋರಿಸ್ತೀವಿ ಬಿರಿಯಾನಿ ಹೇಗೆ ಮಾಡ್ತಾರೆ, ಟೇಸ್ಟ್ ಹೇಗಿರುತ್ತೆ, ಪ್ರತಿಯೊಂದು ಡೀಟೇಲ್ಸು ಅಲ್ಲಿ ಹೋದ್ಮೇಲೆ ನಿಮಗೆ ಗೊತ್ತಾಗುತ್ತೆ. ಸೊ ಬನ್ನಿ ಹೋಗೋಣ. ಸೊ ಇದೇ ಹೋಟೆಲ್ಲು, ಇದು ಬಂದು ಹೋಟೆಲ್ ಶಾದಾಬ್ ಅಂತ. ಇದೇ ಫೇಮಸ್ಸು, ಹೈದರಾಬಾದ್ನ ಫೇಮಸ್ ಬಿರಿಯಾನಿ. ಸೊ ಇದೆಲ್ಲಿ ಬರುತ್ತೆ ಅಂದರೆ ಇದು ಹಿಂದಗಡೆನೇ ಆ ಕಡೆ ನಿಮಗೆ ಚಾರ್ಮಿನಾರ್ ಸರೌಂಡಿಂಗಲ್ಲೇ 100 ಮೀಟರ್ಸ್ ದೂರದಲ್ಲಿ ಇರ್ಬೋದು. ಸೊ ಅಲ್ಲೇ ಇರೋದು ಶಾದಾಬ್ ಹೋಟೆಲ್ ಅಂತ, ಇದು ನೋಡ್ತಿರ್ಬೋದು. ಇದೇ ಶಾದಾಬು. ಇದು ಮತ್ತು ಇನ್ನೊಂದು ಹೋಟ್ಲಿದೆ, ಅದಕ್ಕೆ ಇನ್ನೊಂದು ಹೋಗ್ತೀನಿ, ಅದ್ರ ಸಪ್ರೇಟ್ ವಿಡಿಯೋ ಬರುತ್ತೆ. ಸೊ ಇವಾಗ ಒಳಗಡೆ ಹೋಗೋಣ, ಒಳಗೆ ಏನೇನು ಸಿಗುತ್ತೆ ಬನ್ನಿ ಹೋಗೋಣ. ಸೊ ಇವಾಗ ಒಳಗಡೆ ಹೋಗೋಣ. ಇಲ್ಲಿ ಈಚೆ ಕಡೆ ರಂಜಾನ್ಗೆ ಸ್ಪೆಷಲ್ ಅಂದ್ಬಿಟ್ಟು ಏನೇನೋ ಮಾಡ್ತಿದ್ದಾರೆ. ಇಲ್ಲಿ ಏನೇನು ಸಿಗುತ್ತೆ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನೋಡ್ತಿರ್ಬೋದು, ಜನ ಎಲ್ಲ ಇಲ್ಲೇ ಇದ್ದಾರೆ. ಸೊ ಇವಾಗ ಮೇಲ್ಗಡೆ ಹೋಗೋಣ, ಮೇಲ್ಗಡೆ ಹೋಗಿ ಅಲ್ಲೇ ತಿನ್ನೋಣ. ಇಲ್ಲಿ ಫುಲ್ ಕ್ರೌಡೆಡ್ ಆಗಿದೆ, ಟೇಬಲ್ ಸಿಗುತ್ತಾ ಇಲ್ಲ ನಮಗೂ ಗೊತ್ತಿಲ್ಲ ಇನ್ನು. ಸೊ ಇವಾಗ ಕೆಳಗಡೆ ತೋರಿಸಿದ್ವಿ, ಕೆಳಗಡೆ ಆ ಥರ. ಮೇಲ್ಗಡೆ ಬಂದರೆ ನಿಮಗೆ ಇವಾಗ ನಾರ್ಮಲ್ ಹೋಟೆಲಲ್ಲಿ ಕೆಳಗಡೆ ಒಂದು ನಾರ್ಮಲ್ ಇದು ಡೈನಿಂಗ್ ಇರುತ್ತೆ, ಮೇಲ್ಗಡೆ AC ಡೈನಿಂಗ್ ಇರುತ್ತಲ್ಲ, ಅದೇ ಥರನೇ ಇಲ್ಲಿ AC, ಕೆಳಗಡೆ ನಾನ್ AC. ಸೊ ಇಲ್ಲಿ ಮೇಲ್ಗಡೆ ಇವಾಗ ಬಂದಿದ್ದೀವಿ. ಇವಾಗ ಇಲ್ಲಿ ಆರ್ಡ್ರು ಇನ್ನೂ ಕೊಟ್ಟಿಲ್ಲ. ಸೊ ಯಾರು ಇನ್ನೂ ಆರ್ಡ್ರ್ ತೊಗೊಳಕ್ಕೆ ಬಂದಿಲ್ಲ, ಲೇಟ್ ಮಾಡ್ತಿದ್ದಾರೆ. ಯಾಕಂದರೆ ಫುಲ್ಲು ಕ್ರೌಡ್ ಆಗಿದೆ, ನೀವು ನೋಡ್ತಿರ್ಬೋದು, ಎಲ್ಲ ಟೇಬಲ್ಲು ಫುಲ್ ಆಗಿದೆ. ಸೊ ಎಲ್ಲ ಟೇಬಲ್ಲೂ ಫುಲ್ ಆಗಿಬಿಟ್ಟಿದೆ. ನಾವಿವಾಗ ಇನ್ನೂ ಆರ್ಡ್ರ್ ಇವಾಗ ಕೂಡ ಕಾಯ್ತಾ ಇದ್ದೀವಿ. ಸೊ ಆರ್ಡ್ರ್ ಕೊಟ್ಟಮೇಲೆ ಬಂದಮೇಲೆ ಸಿಗ್ತೀನಿ. ಇಲ್ಲಿ ಮೇಜರಾಗಿ ಕೇಳಿದೆ ತುಂಬ ಜನನೂ ಅದೇ ಹೇಳಿದ್ದು, ಇಲ್ಲಿ ಏನದು ಶಾದಾಬ್ ಬಿರಿಯಾನಿ ಸಖತ್ತಾಗಿದೆ, ಮತ್ತು ಇನ್ನೊಂದು ಇದೆ ಅಂತ, ಅದು ಇನ್ನೊಂದು ವೀಡಿಯೋಲಿ ಬರುತ್ತೆ, ಇಲ್ಲಿ ಹೇಳಲ್ಲ ಏನೋ. ಸೊ ಇದು ಆಮೇಲೆ ಡೀನೋ ಫೋಲ್ಟ್ ಅವ್ರು ಕೇಳಿದೆ, ಅವರು ಇದೆ ಹೇಳಿದ್ದು ಶಾದಾಬ್ ಬಿರಿಯಾನಿ ಸಖತ್ತಾಗಿರೋದು, ಇದು ಚಾರ್ಮಿನಾರ್ ಹತ್ರ ಅಲ್ಲಿ ಹೋಗಿ ಅಂತಂದರು. ಅದಕ್ಕೇ ಇವಾಗ ನಾವು ಶಾದಾಬ್ ಬಿರಿಯಾನಿಗೆ ಬಂದಿದ್ದೀವಿ. ಸೊ ಇವಾಗ ಇಲ್ಲಿ ಆರ್ಡ್ರ್ ಬಂದಮೇಲೆ ಹೇಗಿದೆ ಎಲ್ಲ ನಿಮಗೆ ತೋರಿಸ್ತೀನಿ. ಸೊ ಬನ್ನಿ. ಸೊ ನಾವಿವಾಗ ಏನೇನು ಆರ್ಡ್ರ್ ಮಾಡಿದ್ದೀವಿ ಅಂದರೆ, ಒಂದು ಬಂದು ಇದು ನೀವು ನೋಡ್ತಿರ್ಬೋದು, ಇದು ಬಂದು ಮೆಜೆಸ್ಟಿಕ್ ಚಿಕನ್ ಅಂತ. ಸೊ ಇದು ಈ ಹೋಟೆಲಲ್ಲಿ ಇದೊಂದು ಪಾಪ್ಯುಲರ್ ಡಿಶ್ ಅಂತೆ. ಸೊ ಇದು ಬಿಟ್ಟು ನಾರ್ಮಲ್ ನಿಮಗೆಲ್ಲ ಗೊತ್ತಿರೋಂಗೆ ಹೈದ್ರಾಬಾದಿ ಬಿರಿಯಾನಿನೇ ಫೇಮಸ್ ಹೈದ್ರಾಬಾದಲ್ಲಿ. ಸೊ ಇವಾಗ ನಾವು ಮೆಜೆಸ್ಟಿಕ್ ಚಿಕನ್ನ ತಿಂದು ಆಮೇಲೆ ಹೈದ್ರಾಬಾದಿ ಬಿರಿಯಾನಿ ಬರುತ್ತೆ. ಬಿರಿಯಾನಿ ಬಂದು ಮಟನ್ ಬಿರಿಯಾನಿ ಆರ್ಡ್ರ್ ಮಾಡಿದ್ದೀವಿ. ಸೊ ಮಟನ್ ಬಿರಿಯಾನಿನೂ ಬರುತ್ತೆ, ಎಲ್ಲ ತಿಂದು ಹೇಗಿದೆ ಅಂತ ಹೇಳ್ತೀವಿ. ಸೊ ಪ್ರತಿಯೊಂದಕ್ಕೂ ಕಾಯ್ತೀವಿ. ಇಲ್ಲ ಸ್ವಲ್ಪ ಚೆನ್ನಾಗಿದ್ದಿದ್ದು ಚೆನ್ನಾಗಿರ್ತಿದ್ದು ಅಲ್ಲ, ಸ್ವಲ್ಪ ಹಾಗಿದೆ ಚಿಕನ್. ಆ್ಯಕ್ಚುಲಿ ಸಿಂಪಲ್ ಹೇಳಬೇಕಂದ್ರೆ ನೀವು ಬೆಂಗಳೂರಲ್ಲಿ ಫ್ರೆಂಚ್ ಚಿಕನ್ ಅಂತ ಬರುತ್ತೆ. ಸೊ ಫ್ರೆಂಚ್ ಚಿಕನ್ನು ಬೆಂಗಳೂರಲ್ಲಿ ಹೇಗಿರುತ್ತೆ ಅಂದರೆ ಸ್ವಲ್ಪ ಟ್ಯಾಂಗಿ ಟೇಸ್ಟ್ ಬರುತ್ತೆ, ಸ್ವಲ್ಪ ಸ್ವೀಟ್ ಇರುತ್ತೆ. ಬಟ್ ಇದೆ ಅಂದರೆ ಫುಲ್ಲು ಸ್ಪೈಸಿ ಬರುತ್ತೆ ನಿಮಗೆ. ಅದಕ್ಕೆ ನಿಮಗೆ ಫುಲ್ಲು ಕಲರ್ ಸ್ಟಾರ್ಟ್ ಮಾಡಿರ್ತಾರೆ ರೆಡ್ಡು. ಇದಕ್ಕೆ ಇದು ಸ್ವಲ್ಪ ಬ್ರೌನಿಶ್ ಇದೆ, ಇದು ಗೋಲ್ಡನ್ ಬ್ರೌನಿಶು. ಟೇಸ್ಟು ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ, ಬಟ್ ಟ್ಯಾಂಗಿ ಟೇಸ್ಟ್ ಇಲ್ಲ. ನಮಗೆ ನಾರ್ಮಲಾಗಿ ಫುಲ್ಲು ಸ್ಪೈಸಿ ಚಿಕನ್ ಹೇಗಿರುತ್ತೆ ಅದೇ ಥರ ಇದೆ. ಚೆನ್ನಾಗಿದೆ ಇಟ್ಸ್ ವೆರಿ ಗುಡ್. ಸೊ ಇವಾಗ ಬಿರಿಯಾನಿ ಫೈನಲಿ ಬಂದಿದೆ.
ನಾವು ಆರ್ಡ್ರ್ ಮಾಡಿದ್ದು ಮಟನ್ ಬಿರಿಯಾನಿ. ಸೊ ಇವಾಗ ನಮಗೆ ಇಲ್ಲಿ ರೈಸ್ ನೀವು ನೋಡ್ತಿರ್ಬೋದು, ಬಾಸುಮತಿ ರೈಸ್ ಇದೆ ಇಲ್ಲಿ. ಸೊ ಉದ್ದುದ ಬರೋವಂಥ ರೈಸ್ ಇದೆ, ಫುಲ್ಲು ಬಿಡಿ ಬಿಡಿ ಆಗಿದೆ ಬಿರಿಯಾನಿ ಅಂತೂ. ಪೀಸ್ ಬಂದು ಚಿಕ್ಕ ಚಿಕ್ಕ ಪೀಸು, ಸ್ಮಾಲ್ ಪೀಸು. ಸೊ ಒಂದನೇ ಆರ್ಡ್ರ್ ಮಾಡಿದ್ದು ನಾವು. ಫಸ್ಟ್ ನೋಡೋಣ ಸಾಲಿಲ್ಲ ಅಂದರೆ ಬೇಕಂತ ತಕ್ಷಣ ವೇಸ್ಟ್ ಆಗ್ಬಾರ್ದು ಅಂತ. ಸೊ ಇಲ್ಲಿ ಸ್ಮಾಲ್ ಪೀಸ್ 3 ನಂದಲ್ಲಿದೆ, ನೀವು 3 ಪೀಸ್ ಇದೆ, ಅಲ್ಲೊಂದು ಪೀಸ್ ಇದೆ. ಸೊ ಟೋಟಲಿ 8 ಪೀಸಸ್ ಕೊಟ್ಟಿದ್ದಾರೆ ಓವರಾಲು. ಸೊ ಓವರಾಲ್ ಸ್ಮಾಲ್ 8 ಪೀಸ್ ಬಿರಿಯಾನಿ ಇದು ಮಟನ್ ಪೀಸ್ನ ಹಾಕಿದ್ದಾರೆ. ಮಟನ್ನು ಬೆಂದಿದೆ, ನೀವು ನೋಡ್ತಿರ್ಬೋದು. ಸೊ ಫುಲ್ಲು ಸಾಫ್ಟಾಗಿದೆ, ನೀಟಾಗಿ ಬೆಂದಿದೆ ಮಟನ್ ಅಂತೂ. ಸೊ ನೀಟಾಗಿ ಬೆಂದಿದೆ, ಇದು ಮಾತ್ರ ಇನ್ನೂ ಟೆಂಡರ್ ಆಗಿದೆ ಫುಲ್ಲು ಮಟನ್ ಪೀಸಸ್ ಅಂತೂ. ಸೊ ಇವಾಗ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡಿ ಹೇಗಿದೆ ಹೇಳ್ತೀನಿ ನಾನು. ಫಸ್ಟು ಬಿರಿಯಾನಿ ರೈಸ್ ತಿನ್ನೋಣ. ಓಕೆ, ರೈಸ್ನ ತಿಂದ್ಬಿಡ್ತೀನಿ. ಫ್ಲೇವರ್ ಅಂತೂ ಪ್ರತಿಯೊಂದು ಅಗಲಲ್ಲೂ ನೀಟಾಗಿ ಇಳಿದಿದೆ, ಸಕ್ಕತ್ತಾಗಿದೆ. ಫುಲ್ಲು ಬಿಡಿ ಬಿಡಿ ಆಗಿದೆ ರೈಸು. ಬಿಸಿಯೋದ್ರಿಂದ ಸ್ವಲ್ಪ ನೀಟಾಗಿ ಟೇಸ್ಟ್ ಗೊತ್ತಾಗ್ತಿಲ್ಲ. ಸೊ ಇವಾಗ ಪೀಸ್ ತಿಂದು ನೋಡ್ತೀನಿ, ಪೀಸ್ ಹೇಗಿದೆ ಹೇಳ್ತೀನಿ. ಪೀಸಲ್ಲಿ ಕೂಡ ಫ್ಲೇವರ್ ಆ್ಯಕ್ಚುಲಿ ನೀಟಾಗಿ ಇಳಿದಿದೆ. ಸೊ ಅದಕ್ಕೇ ಇದನ್ನು ಒನ್ ಆಫ್ ದಿ ಟಾಪ್ ಬಿರಿಯಾನೀಸ್ ಇನ್ ಹೈದ್ರಾಬಾದ್ ಅಂತ ಹೇಳ್ತಾರೆ. ಬಿರಿಯಾನಿಲಿ ಶಾದಾಬ್ ಬಿರಿಯಾನಿ ಮತ್ತು ಇನ್ನೊಂದು ಬಿರಿಯಾನಿ ಇದೆ, ಅದು ಅಪ್ಕಮಿಂಗ್ ವಿಡಿಯೋಲಿ ಬರುತ್ತೆ. ಸೊ ಅಲ್ಲಿದು ಟೇಸ್ಟ್ ಹೇಗಿದೆ, ಇದು ಚೆನ್ನಾಗಿ ಅದು ಚೆನ್ನಾಗಿದೆ, ಯಾವುದು ಬೆಸ್ಟ್ ಬಿರಿಯಾನಿ ಅಂತ ಲಾಸ್ಟಲ್ಲಿ ಕನ್ಕ್ಲೂಷನ್ ಕೊಡ್ತೀನಿ. ಈ ವಿಡಿಯೋಲೆಲ್ಲ ಮುಂದೆ ಬರೋ ವಿಡಿಯೋಲಿ ಕೊಡ್ತೀನಿ. ಸೊ ಇದಂತೂ ಟೇಸ್ಟ್ ಸಕ್ಕತ್ತಾಗಿದೆ. ಸೊ ಇವಾಗ ಎಂಜಾಯ್ ಮಾಡೋ ಟೈಮು. ಸೊ ಒಂದು ಟೈಮ್ ರ್ಯಾಪ್ ಮಾಡ್ಕೊಳ್ಳಿ ತಿನ್ನೋದನ್ನು. ಇಲ್ಲಿ ಶಾದಾಬ್ ಬಿರಿಯಾನಿಲಿ ಇವಾಗ ತಿನ್ಕೊಂಡು ಹೊರಟಿದ್ದೀವಿ. ಹೊಟ್ಟೆ ಫುಲ್ಲಾಗಿಬಿಟ್ಟಿದೆ. ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಚಿಕನ್ದು ಪರವಾಗಿಲ್ಲ, ನಾರ್ಮಲ್ ನಮ್ಮ ಬೆಂಗಳೂರು ಸಿಗೋಂಥ ಫ್ರೆಂಚ್ ಚಿಕನ್ ಟೇಸ್ಟೇ ಇತ್ತು. ಅದಕ್ಕೆ ಇವರು ಫ್ರೆಂಚ್ ಚಿಕನ್ನ ಮೆಜೆಸ್ಟಿಕ್ ಚಿಕನ್ ಅಂತಾರೆ. ಸೊ ಅಷ್ಟೇ ಡಿಫ್ರೆನ್ಸ್, ಇದ್ರಲ್ಲಿ ಡಿಫ್ರೆನ್ಸು, ಕಲರಲ್ಲಿ ಡಿಫ್ರೆನ್ಸು, ಬಟ್ ಟೇಸ್ಟ್ ಆಲ್ಮೋಸ್ಟ್ ಸಿಮಿಲರೇ. ಅದು ಸ್ವಲ್ಪ ಟೈಂಗಿ ಬರುತ್ತೆ, ಇದು ಸ್ಪೈಸಿ. ಸೊ ಇಲ್ಲೆಲ್ಲ ನಿಮಗೆ ಎಲ್ಲ ಆಲ್ಮೋಸ್ಟ್ ಸ್ಪೈಸಿ ಫುಡ್ಡೇ ಬರೋದು ನಿಮಗೆ. ಇಲ್ಲಿ ಈ ಶಾದಾಬ್ದು ಲೊಕೇಶನ್ನು ನನ್ನ ಡಿಸ್ಕ್ರಿಪ್ಷನ್ ಇರುತ್ತೆ. ಸೊ ಇಷ್ಟ ಆದವರು ಬಂದು ತಿನ್ಬೋದು. ಇಷ್ಟ ಆದವರೆಲ್ಲ ಹೈದ್ರಾಬಾದಿಗೆ ಬಂದು ಇಲ್ಲಿ ನೀವು ತಿನ್ನಲೇಬೇಕು. ಹೈದ್ರಾಬಾದಲ್ಲಿ ಇದೆ ಒನ್ ಆಫ್ ದಿ ಟಾಪ್. ಸೊ ಇದು ಬಿಟ್ಟರೆ ಇನ್ನೊಂದಿದೆ. ಸೊ ಅದು ಯಾವುದು ಅಂತ ನಿಮಗೆ ನೆಕ್ಸ್ಟ್ ಬಿರಿಯಾನಿ ವಿಡಿಯೋಲಿ ಸಿಗ್ತೀನಿ. ಸೊ ಆ ವಿಡಿಯೋಲಿ ನಿಮಗೆ ಆ ಬಿರಿಯಾನಿದು ಡೀಟೇಲ್ಸ್ ಬರುತ್ತೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅನ್ಕೋತೀನಿ. ಸೊ ಇಷ್ಟ ಇರೋ ಒಂದು ಲೈಕ್, ಒಂದು ಕಮೆಂಟು, ಒಂದು ಶೇರು, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಮಾತು ಮುಗಿಸ್ತಾಯಿನಿ. ಮತ್ತೆ ಸಿಗೋಣ ನೆಕ್ಸ್ಟ್ ಎಪಿಸೋಡಲ್ಲಿ. ನಮಸ್ಕಾರ.